ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಷಭ ರಾಶಿ, ವೃಷಭ ಲಗ್ನ, ಮೇ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಮಿಶ್ರದಿಂದ ಉತ್ತಮ ಫಲವನ್ನು ಕೂಡ ವೃಷಭ ರಾಶಿಯವರಿಗೆ ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನೋಡಿ, ನಿಮ್ಮ ಲಾಭ ಸ್ಥಾನದಿಂದ 3 ಗ್ರಹಗಳ ಸಂಯೋಗ ಮಂಗಳ, ರಾಹು ಮತ್ತೆ ಬುಧ ಮೊದಲನೇ ವಾರದಿಂದ 2 ವಾರದವರೆಗೂ ಕೂಡ ತುಂಬಾ ಉತ್ತಮವಾದಂತಹ ಫಲಗಳು ಈ 3 ಗ್ರಹಗಳಿಂದ ನೋಡಬಹುದು. ಜೊತೆಗೆ ನಿಮಗೆ ರವಿ ಮತ್ತೆ ಶುಕ್ರ ವ್ಯಯಸ್ಥಾನದಿಂದ ಸಂಚಾರ, ಏರುಪೇರುಗಳನ್ನು ಕೂಡ ನೋಡುವಂತ ಸಾಧ್ಯತೆ ಇರುತ್ತೆ. 2 ಗ್ರಹಗಳಿಂದ ಮುಖ್ಯವಾದಂತಹ ಬದಲಾವಣೆ, ಗುರು ನಿಮ್ಮ ರಾಶಿ ಲಗ್ನ ಪ್ರವೇಶ ಆಗ್ತಿದ್ದಾನೆ. ಸೊ ಹಾಗಾಗಿ ಗುರುವಿನ ಸ್ಥಳ ಬದಲಾವಣೆ ಆಗೋದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ತಂದು ಕೊಡುವಂತಹ ವರ್ಷ ಆಗಿರುತ್ತೆ. ಹಾಗೆ ಈ ತಿಂಗಳು ಕೂಡ ಆಗಿರುತ್ತೆ. ಜೊತೆಗೆ ನೋಡಿ, ರವಿ ನಿಮಗೆ 2ನೇ ಹಂತದಲ್ಲಿ, ಗುರು ಮತ್ತೆ ರವಿಯ ಸಂಯೋಗ ನಿಮ್ಮ ಒಂದು ರಾಶಿಯಲ್ಲಿ, ಇದರಿಂದ ಕೆಲವೊಂದು ಉತ್ತಮವಾದದ್ದು, ಕೆಲವೊಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗತ್ತೆ. ಶನಿಶ್ಚರ ಯಥಾಸ್ಥಿತಿ ದಶಮ ಸ್ಥಾನದಿಂದ ನಿಮ್ಮ ವಯಭಾವನ ನೋಡ್ತಿದ್ದಾನೆ. ಸುಮಾರಷ್ಟು ವಿಚಾರಗಳಲ್ಲಿ ಹೆಚ್ಚಿನ ಶ್ರಮ ಮತ್ತೆ ಹೆಚ್ಚಿನ ಒಂದು ಶ್ರಮಕ್ಕೆ ತಕ್ಕಂಗೆ ಪ್ರತಿಫಲನೂ ಕೂಡ ಕೊಡ್ತಿದ್ದಾನೆ. ಕೇತು ಪಂಚಮ ಸ್ಥಾನದಿಂದ ಸಂಚಾರ, ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮ್ಮ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಸಂತಾನದ ವಿಚಾರದಲ್ಲಿ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನೋಡಿ, ನಿಮ್ಮ ವ್ಯಕ್ತಿತ್ವದಲ್ಲಿ ಸುಮಾರಷ್ಟು ಬದಲಾವಣೆಗಳು ಕೂಡ ಇರುತ್ತೆ. ಆದರೆ ಹಠ ಸ್ವಭಾವ ಆಗಿರ್ಬೋದು, ಯಾವುದೇ ಮಾರ್ಗವಾದರೂ ಪರವಾಗಿಲ್ಲ, ನಿಮ್ಮ ಒಂದು ಕಾರ್ಯ ಸಾಧನೆ ಮಾಡುವಂತಹ ಮಾನಸಿಕ ಸ್ಥಿತಿ, ದುಡಿಮೆ, ದುಡ್ಡು ಮತ್ತೆ ಅಧಿಕಾರ ಪಡೆಯುವಂತಹ ಒಂದು ಹಂಬಲ ಆಗಿರುತ್ತೆ. ರಾಹು ಮಂಗಳ ಇರೋದ್ರಿಂದ ನಿಮ್ಮ ತುಂಬಾ ಪ್ರಯತ್ನ ಪಡ್ತೀರಾ. ತುಂಬಾನೇ ಶಾರ್ಟ್ಕಟ್ ರೂಟ್ ಇಂದ ಕಾರ್ಯ ಸಾಧನೆ ಮಾಡುವಂತಹ ಒಂದು ಯೋಜನೆಗಳಾಗಿರ್ಬೋದು, ಅದರಲ್ಲಿ ಒಂದು ಹಂತಕ್ಕೆ ಯಶಸ್ಸು ಕೂಡ ಆಗ್ತೀರಾ. ಯಾವುದೇ ರೀತಿಯ ಅಪವಾದಗಳಾಗಿರ್ಬೋದು, ಬ್ಲೇಮ್ಸ್, ಅದರ ಬಗ್ಗೆ ನಿರ್ಲಕ್ಷ್ಯ ಸ್ವಭಾವವನ್ನ ತೋರುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಸುಮಾರಷ್ಟು ಬೇಜವಾಬ್ದಾರಿಯುತವಾದಂತಹ ಒಂದು ನಡವಳಿಕೆ, ಅದರಿಂದ ಕೆಲವೊಂದು ಮಾನಹಾನಿ ಆಗುವಂತಹ ತಿಂಗಳು ಕೂಡ ಇರುತ್ತೆ. ಆದರೆ 2 ವಾರಗಳ ನಂತರ ಇದರಲ್ಲೆಲ್ಲ ಸಂಪೂರ್ಣವಾದಂತಹ ಬದಲಾವಣೆಗಳಾಗಿರ್ಬೋದು, ಹೆಚ್ಚಿನ ಜವಾಬ್ದಾರಿ, ಒಂದು ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂದು ಶ್ರದ್ಧೆ ಭಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಅವಕಾಶ, ಅನುಕೂಲಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡ್ಬೋದು. ಇದರ ಜೊತೆಗೆ ನಿಮ್ಮ ಆರೋಗ್ಯ ಆಗಿರುತ್ತೆ ನೋಡಿ, ಬರುವಂತಹ ತಿಂಗಳಲ್ಲಿ ವೃಷಭ ರಾಶಿ, ವೃಷಭ ಲಗ್ನದವರು ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಗುರು ಕೂಡ ನಿಮ್ಮ ರಾಶಿ ಪ್ರವೇಶ ಆಗಿದ್ದಾನೆ, ಅಷ್ಟಮಾಧಿಪತಿ, ಲಾಭಾಧಿಪತಿಯಾಗಿ ನಿಮ್ಮ ರಾಶಿಯಿಂದ. ಜೊತೆಗೆ ನಿಮಗೆ ರವಿ ಕೂಡ ವ್ಯಯಸ್ಥಾನದ ಸಂಚಾರ ಆಗ್ತಿದ್ದಾನೆ, ಬುಧನು ಕೂಡ ಅಲ್ಲಿ ಸಂಯೋಗ ಶುಕ್ರನ ಜೊತೆಗೆ. ಹಾಗಾಗಿ ಸುಮಾರಷ್ಟು ವಿಚಾರಗಳಲ್ಲಿ ಮಾನಸಿಕ ಒತ್ತಡ ಆಗಿರ್ಬೋದು, ತುಂಬಾನೇ ಚಿಂತೆಯಿಂದ ಕೂಡಿರುವಂತಹ ತಿಂಗಳಾಗಿರುತ್ತೆ. ಸಣ್ಣ ಪುಟ್ಟ ವಿಚಾರ ಆಗಿರ್ಬೋದು, ತುಂಬಾ ಮನಸ್ಸಿಗೆ ತಗೊಳ್ಳುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ವಿನಾಕಾರಣ ಸಮಯ ವ್ಯರ್ಥ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಆಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಏರುಪೇರುಗಳು, ಅಂದ್ರೆ ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳಾಗಿರ್ಬೋದು, ಯಾರಿಗೆ ಕಣ್ಣಿಗೆ ಸಂಬಂಧಪಟ್ಟದ ಜೊತೆಗೆ ಕತ್ತಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು, ಬಿಪಿಯಲ್ಲಿ ವೇರಿಯೇಷನ್ಸ್ ನೋಡುವಂಥದ್ದಾಗಿರ್ಬೋದು, ಅಲರ್ಜಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಸ್ತ್ರೀಯರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುವಂಥದ್ದಾಗಿರ್ಬೋದು, ಮತ್ತೆ ಬ್ಲ್ಯಾಡರ್ಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂಥದ್ದಿರುತ್ತೆ. ಗುರು ರಾಶಿ ಲಗ್ನ ಪ್ರವೇಶ ಮಾಡಿದ್ದಾನೆ, ಹಾಗಾಗಿ ನಿಮ್ಮ ಒಂದು ತೂಕ ಆಗಿರ್ಬೋದು, ಪ್ರೋಟೀನ್ ಅಲ್ಲಿ ಬದಲಾವಣೆಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ ಬರುವಂತಹ ತಿಂಗಳು. ಹಾಗಾಗಿ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಆಸ್ಪತ್ರೆಗಳ ಓಡಾಟಗಳು ಕೂಡ ವೃಷಭ ರಾಶಿ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರ ನೋಡಿ, ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಅವಕಾಶಗಳಿದೆ. ತುಂಬಾ ಕುಟಿಲ ಬುದ್ಧಿ ಆಗಿರ್ಬೋದು, ಬೇರೆಯವರಿಂದ ದುಡ್ಡು ಕಾಸು ಮಾಡುವಂತಹ ಮಾರ್ಗಗಳಾಗಿರ್ಬೋದು, ಮತ್ತೆ ಪರಧನ ಮೇಲೆ ನಿಮ್ಮ ಒಂದು ಅಧಿಕಾರಗಳಾಗಿರ್ಬೋದು, ಮತ್ತೆ ಶಾರ್ಟ್ಕಟ್ ರೂಟ್ ಇಂದ ದುಡ್ಡು ಕಾಸು ಮಾಡುವಂಥದ್ದು, ಅಂದ್ರೆ ಬೆಟ್ಟಿಂಗ್ ಆಗಿರ್ಬೋದು, ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಆಗಿರ್ಬೋದು, ಬಡ್ಡಿ ವ್ಯವಹಾರ ಮಾಡೋದಾಗಿರ್ಬೋದು, ಸಣ್ಣ ಹೂಡಿಕೆಯಿಂದ ಅತಿಯಾದಂತ ಲಾಭ ಮಾಡೋದಾಗಿರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದಾಗಿರ್ಬೋದು, ಇಂಥ ವಿಚಾರದಲ್ಲಿ ಯಾರಿದಾರೋ ಅಂಥವ್ರಿಗೆ ತುಂಬಾ ಉತ್ತಮವಾದಂತಹ ಆದಾಯ, ಲಾಭ. ಜೊತೆಗೆ ಸರ್ಕಾರ ಸಂಬಂಧಪಟ್ಟಂತದ್ದಾಗಿರ್ಬೋದು, ಯಾವ್ದಾದ್ರೂ ಒಂದು ಉದ್ಯೋಗದಲ್ಲಿ ಇದ್ರೂ ಕೂಡ ಅಲ್ಲಿ ಅನ್ಯ ಮಾರ್ಗದಿಂದ ದುಡ್ಡು ಕಾಸು ಮಾಡುವಂತಹ ಯೋಗಗಳು, ಅನುಕೂಲಗಳು ಬರುವಂತಹ ತಿಂಗಳಲ್ಲಿ ವೃಷಭ ರಾಶಿ, ವೃಷಭ ಲಗ್ನದ ನೋಡ್ಬೋದು. ಆದ್ರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅತಿಯಾದಂತಹ ಖರ್ಚುಗಳಾಗಿರ್ಬೋದು, ನಿಮ್ಮ ಬಂದಂತಹ ಪಾಲು ಬೇರೆಯವರು ಕೊಡದೇನೆ ಅಪವಾದಗಳು ಬರುವಂತದ್ದಾಗಿರ್ಬೋದು, ವೈಮನಸ್ಸುಗಳು ಮತ್ತೆ ಹಿತಶತ್ರುಗಳನ್ನ ವೃದ್ಧಿ ಮಾಡಿಕೊಳ್ಳುವಂತಹ ಸಮಯ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಿ. ಆದರೆ 11ನೇ ತಾರೀಕಿನ ಬುಧ ನಿಮ್ಮ ವಯಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ಬಂದಂತಹ ದುಡ್ಡು ಮಿಸ್ಪ್ಲೇಸ್ ಆಗುವಂತದ್ದಾಗಿರ್ಬೋದು, ವಿನಾಕಾರಣ ಖರ್ಚು ಮಾಡೋದು, ತುಂಬಾನೇ ಕಾನ್ಫಿಡೆನ್ಸ್ ಅಲ್ಲಿ ಹೂಡಿಕೆ ಮಾಡಿ ಅದರಿಂದ ಹಣಕಾಸು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಟ್ಯಾಕ್ಸು, ಪೆನಾಲ್ಟಿ, ದಂಡ, ಈ ವಿಚಾರದಲ್ಲೂ ಕೂಡ ಹಣ ವ್ಯಯ ಆಗುವಂತಹ ಒಂದು ಅನಿವಾರ್ಯತೆ ಇರುತ್ತೆ. ಸರ್ಕಾರ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಯಾರಿದಾರದ್ದು ಗೌರ್ಮೆಂಟ್ ಅಲ್ಲಿ, ಅವರಿಗೆ
ಇನ್ಕಮ್ ಟ್ಯಾಕ್ಸ್ ಸ್ಕ್ರೂಟ್ನಿ ಆಗಿರ್ಬೋದು, ರೇಟ್ಸ್ಗಳಾಗಿರ್ಬೋದು, ಇಂಥ ವಿಚಾರದಲ್ಲಿ ತಾಪತ್ರೆಗಳನ್ನ ನೋಡುವಂಥದ್ದು. ಜೊತೆಗೆ ಅನಿವಾರ್ಯ ಕಾರಣದಿಂದಾಗಿ ಸಾಲ ಮಾಡಲೇಬೇಕಾದಂತ ಒಂದು ಸ್ಥಿತಿ ಎದುರಾಗುವಂತ ಸಾಧ್ಯತೆ ಬರುವಂತ ತಿಂಗಳಲ್ಲಿ ನಿಮ್ಮ ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಅದನ್ನ ಪ್ಲೆಡ್ಜ್ ಮಾಡಿ ತಗೊಳ್ಳೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಆದಾಯ ಚೆನ್ನಾಗಿರುತ್ತೆ, ಅದರ ಅಂಕಗೆ ಖರ್ಚುಗಳು ಕೂಡ ನೋಡುವಂತಹ ತಿಂಗಳಾಗುತ್ತೆ. ಈ ಬರುವಂತಹ ತಿಂಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋದು ತುಂಬಾ ಅವಶ್ಯಕ. ಜೊತೆಗೆ ನಿಮ್ಮ ಸಂಬಂಧಗಳಾಗಿರ್ಬೋದು, ನಿಮ್ಮ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿ, ಇಲ್ಲಾಂದ್ರೆ ಕಷ್ಟಗಳಾಗುವಂಥದ್ದು. ಯೋಜನೆಗೆ ಮತ್ತೊಂದು ಯೋಜನೆಯನ್ನ ನಿರೂಪಣೆ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನೀವು ಹಾಕಿದಂತಹ ಪ್ಲಾನಿಂಗ್ ಒಂದು ಹಂತದವರೆಗೂ ಚೆನ್ನಾಗಿರುತ್ತೆ, ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಸ್ಟ್ರಕ್ ಆಗೋದಾಗಿರ್ಬೋದು, ತೊಂದರೆ ತಾಪತ್ರೆಗಳು. ಮತ್ತೆ ಸಂಬಂಧಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಳ್ಳೋದು. ತುಂಬಾ ಅನುಮಾನಾಸ್ಪದವಾದಂತಹ ಯೋಜನೆ ಇರುತ್ತೆ. ಗುರು ರಾಶಿ ಪ್ರವೇಶ ಮಾಡಿದಾಗ ಶುಕ್ರನ ಜೊತೆಗೆ ನಿಮಗೆ ಪ್ರತಿಯೊಂದು ವಿಚಾರದಲ್ಲಿ ಅನುಮಾನ ಇರುತ್ತೆ. ಹಾಗಾಗಿ ನೀವು ಅಸ್ಟ್ರಾಲಜಿ ಜೊತೆಗೆ ಆದ್ರೂ ಕನೆಕ್ಟ್ ಆಗಿರಿ, ಯಾರ್ದಾದ್ರೂ ಸಹಕಾರ ತಗೊಳ್ಳಿ, ಮಿತ್ರರ ಸಲಹೆ ತಗೊಳ್ಳಿ. ಯಾಕಂದ್ರೆ ಸುಮಾರಷ್ಟು ವಿಚಾರಗಳಲ್ಲಿ ನಿಮಗೆ ದ್ವಂದ್ವತೆ, ಕ್ಲಾರಿಟಿ ಇರೋದಿಲ್ಲ. ಮತ್ತೆ ಹೆಚ್ಚಿನ ಒಂದು ಒತ್ತಡವನ್ನ ತಗೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಇರುತ್ತೆ. ಸೊ ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರ್ಬೇಕು. ಜೊತೆಗೆ ಕುಟುಂಬದ ಜವಾಬ್ದಾರಿ, ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಮಾಡಬೇಕಾದಂತ ಒಂದು ಅನಿವಾರ್ಯತೆ, ಜೊತೆಗೆ ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬೇಕಾದಂತ ಒಂದು ಸಿಚುವೇಶನ್ಸ್ ಇರುತ್ತೆ. ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಮಾಡುವಂತಹ ಅವಕಾಶಗಳು ಕೂಡ ಇರುತ್ತೆ. ಸರ್ಕಾರದಿಂದ ಬಂದಂತಹ ಅವಕಾಶಗಳಾಗಿರ್ಬೋದು, ಅನುಕೂಲಗಳಾಗಿರ್ಬೋದು, ಅದರಿಂದ ಲಾಭ ಪಡೆಯುವಂತಹ ಯೋಗಗಳು ಕೂಡ ಇರುತ್ತೆ. ಗುರು ಮತ್ತೆ ನಿಮಗೆ ರವಿ 2 ವಾರಗಳಂತ ಸಂಯೋಗ ನಿಮ್ಮ ಒಂದು ಲಗ್ನ ರಾಶಿಯಲ್ಲಿ ಇರೋದ್ರಿಂದ ಮೊದಲ ಹಂತದಲ್ಲಿ ಸಮಸ್ಯೆಗಳಾಗಿರ್ಬೋದು, ಆದರೆ ಆಮೇಲೆ ದುಡ್ಡು ಕಾಸು ಬರುವಂತಹ ಯೋಗಗಳು, ದುಡ್ಡಿದೆ ಬರುವಂತಹ ದುಡ್ಡು, ಏನಾದ್ರು ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಇದ್ರೆ ಅದರಿಂದ ಸಹಕಾರ ಕೂಡ ಸಿಗುವಂತದ್ದು ಇರುತ್ತೆ. ಶಾರ್ಟ್ಕಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ ಲಾಭ ಬರುತ್ತೆ. ಸುಮಾರಷ್ಟು ದಿವಸಗಳಿಂದ ನಿಮಗೆ ಯಾವುದೇ ಒಂದು ದುಡ್ಡು ಕಾಸು ಸ್ಟ್ರಕ್ ಆಗಿರೋದು ಗೌರ್ಮೆಂಟ್ ವಿಚಾರದಲ್ಲಿ, ಇಲ್ಲಾಂದ್ರೆ ಸರ್ಕಾರದಿಂದ ಬರಬೇಕಾದದ್ದು, ಯಾರೋ ವ್ಯಕ್ತಿಯಿಂದ ಬರಬೇಕಾದಂತಹ ವಿಚಾರದಲ್ಲಿ ನಿಮ್ಗೆ 2 ವಾರಗಳಂತ ಅದರಲ್ಲಿ ಅನುಕೂಲಗಳು, ಲಾಭಗಳನ್ನ ನೋಡುವಂತಹ ಅವಕಾಶಗಳಿರುತ್ತೆ. ಹಾಗಾಗಿ ಗುರು ರವಿ ನಿಮ್ಗೆ ರಾಶಿಯಲ್ಲಿ ಸಂಚಾರ ಮಾಡೋದು ಕೆಲವೊಂದು ಉತ್ತಮವಾದಂತಹ ಅನುಕೂಲಗಳು ಕೂಡ ಕೊಡ್ತಾನೆ. ಮುಖ್ಯವಾಗಿ ಮಂಗಳ, ರಾಹು ಮತ್ತೆ ಬುಧ 3 ಗ್ರಹಗಳು ಲಾಭ ಸ್ಥಾನದ ಸಂಚಾರ. ಆರೋಗ್ಯದ ವಿಚಾರದಲ್ಲಿ, ಮಕ್ಕಳ ಆರೋಗ್ಯದ ವಿಚಾರ, ಅವರ ಹವ್ಯಾಸಗಳಾಗಿರ್ಬೋದು, ಅವ್ರು ಯಾವ್ದಾದ್ರು ವಯಸ್ಸಿಗೆ ಬಂದವರು ಸ್ವಲ್ಪ ದುಶ್ಚಟಗಳಿಗಾಗಿರ್ಬೋದು, ಅದಕ್ಕೆ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಗಮನ ಕೊಡಬೇಕು ಈ ಬರುವಂತಹ ತಿಂಗಳಲ್ಲಿ. ಅದರ ಜೊತೆಗೆ ಯಾರು ಗರ್ಭಿಣಿ ಇದ್ದಾರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಮಿಸ್ಕ್ಯಾರೇಜ್ ಆಗುವಂತಹ ಸಂದರ್ಭಗಳು ಕೂಡ ನೋಡುವಂಥದ್ದಾಗಿರ್ಬೋದು, ಅದರ ಸಲುವಾಗಿ ಆಸ್ಪತ್ರೆಗಳು ಓಡಾಟ ಆಗುವಂಥದ್ದಾಗಿರ್ಬೋದು, ಮಾತ್ರೆಗಳು, ಮೆಡಿಸಿನ್ಸ್ಗಳು ಸರಿಯಾದ ರೀತಿಯಲ್ಲಿ ವರ್ಕ್ ಆಗದೆ ರಿಯಾಕ್ಷನ್ಸ್ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮೋಸ ಹೋಗುವಂಥದ್ದಾಗಿರ್ಬೋದು, ವೈಮನಸ್ಸು, ಮನಸ್ತಾಪ, ಸ್ತ್ರೀ ವಿಚಾರದಲ್ಲಿ ನೋಡುವಂತಹ ಸಾಧ್ಯತೆ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ವೃಷಭ ರಾಶಿ, ವೃಷಭ ಲಗ್ನದವರೆಗಿದೆ. ಉದ್ಯೋಗ ವೃತ್ತಿ ಅದರಲ್ಲಿ ಹೆಚ್ಚಿನ ಕಾಂಪಿಟೇಷನ್, ಪೈಪೋಟಿಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಮತ್ತೆ ಪರಸ್ಥಳ ವಾಸ, ಬದಲಾವಣೆಗಳು ಅಂದ್ರೆ ವೃತ್ತಿಯಲ್ಲಿ ಆಕಸ್ಮಿಕವಾಗಿ ಬದಲಾವಣೆಗಳಾಗಿರ್ಬೋದು, ಮತ್ತೆ ಟ್ರಾನ್ಸ್ಫರ್ಗಳನ್ನು ಕೂಡ ನಿಮಗೆ ಆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೇಳುವಂತಹ ಅನಿವಾರ್ಯತೆ ಇರುತ್ತೆ. ಕೆಲಸ ಕಾರ್ಯಗಳು ತುಂಬಾನೇ ವಿಳಂಬದಿಂದ ಸಾಗುತ್ತೆ. ಜೊತೆಗೆ ಹೆಚ್ಚಿನ ಒತ್ತಡ, ಶ್ರಮ, ಲೇಟ್ ನೈಟ್ ವರೆಗೂ ನಿಮ್ಮ ಕಾರ್ಯಗಳನ್ನ ಮಾಡಬೇಕಾದಂಥದ್ದು, ಬೇರೆಯವರ ಜವಾಬ್ದಾರಿ ಕೂಡ ಹೊರಬೇಕಾದಂತ ಅನಿವಾರ್ಯತೆ ಕೂಡ ಈ ಬರುವಂತ ತಿಂಗಳಲ್ಲಿ ವೃಷಭ ರಾಶಿ, ವೃಷಭ ಲಗ್ನದವರೆಗಿರುತ್ತೆ. ಕೆಲಸ ಕಾರ್ಯಗಳ ಮೇಲೆ ದೂರದ ಪ್ರಯಾಣಗಳಾಗಿರ್ಬೋದು, ದೂರದ ಓಡಾಟಗಳಾಗಿರ್ಬೋದು, ರಾತ್ರಿವಿಡೀ ಶ್ರಮ ಪಡುವಂತಹ ಅನಿವಾರ್ಯತೆ ಕೂಡ ಇದೆ. ಹೆಚ್ಚಿನ ನಿಮ್ಮ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಲೇಬೇಕಾದಂತ ಅನಿವಾರ್ಯತೆ ಕೂಡ ಇರುತ್ತೆ. ಇಲ್ಲ ಅಂದ್ರೆ ನೀವು ಮಾಡಿದಂತ ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳಾಗುವುದಾಗಿರ್ಬೋದು, ಇಲ್ಲಾಂದ್ರೆ ಆ ಕಾರ್ಯ ಸಫಲತೆಯಲ್ಲಿ ಏರುಪೇರುಗಳನ್ನ ನೋಡುವಂಥದ್ದಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳು ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಮಾಡೋದು, ಮತ್ತೆ ರೂಲ್ಸ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮಗೆ ಒಂದು ಸಾಮಾಜಿಕ ಜೀವನದಲ್ಲಿ ಹೆಸರು, ಕೀರ್ತಿ, ಗೌರವಕ್ಕೆ ಅವಕಾಶಗಳಿದೆ. ಹೆಚ್ಚಿನ ಒಂದು ಕಾರ್ಯಕ್ಷಮತೆ ಮಾಡುವಂತ ಅವಕಾಶಗಳು ಕೂಡ ಬರುತ್ತೆ. ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನ ಯಾರು ಮಾಡ್ತಿರ್ತಾರೋ ಅಂಥವರಿಗೆ ತುಂಬಾ ಉತ್ತಮವಾದಂತ ಅವಕಾಶ, ಹೂಡಿಕೆ, ವ್ಯಾಪಾರದಲ್ಲಿ ಲಾಭಗಳನ್ನು ಕೂಡ ಮಾಡುವಂಥದ್ದಿರುತ್ತೆ. ಶಾರ್ಟ್ಕಟ್ ರೂಟ್ ಇಂದ ಲಾಭ ಮಾಡುವಂತ ಅವಕಾಶಗಳು ಈ ಬರುವಂತಹ ತಿಂಗಳಲ್ಲೂ ಕೂಡ ನೀವು ನೋಡುವಂತಹ ಸಾಧ್ಯತೆಗಳಿದೆ. ಪತಿ ಪತ್ನಿಯರ ಸಂಬಂಧ ಮತ್ತೆ ಮದುವೆ ವಿಚಾರದಲ್ಲಿ ಕೆಲವೊಂದು ಅನುಕೂಲಗಳಿದೆ, ಆದ್ರೆ ವಿಳಂಬದಿಂದ ಶುಭ ಕಾರ್ಯಗಳು ನಡೆಯುವಂತಹ ಯೋಗಗಳಿದೆ. ನಿಮ್ಮ ಇಷ್ಟ ಇಲ್ಲದೆ ಇದ್ರೂ ಕೂಡ ಕೆಲವೊಂದು ವಿಚಾರದಲ್ಲಿ ನೀವು ಭಾಗಿಯಾಗಲೇಬೇಕಾದಂತ ಅನಿವಾರ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಯಾವುದೇ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳನ್ನ ಮಾಡದೆ, ಇರುಸು ಮುರುಸುಗಳನ್ನ ಮಾಡ್ಕೊಳ್ದೇನೆ ಭಾಗಿಯಾದ್ರೆ ಬರುವಂತಹ ದಿನಗಳಲ್ಲಿ ಅದರಿಂದ ಅನುಕೂಲಗಳೇ ಆಗುತ್ತೆ ಹೊರತು ನಿಮ್ಗೆ ಅನಾನುಕೂಲತೆ ಆಗೋದಿಲ್ಲ. ಇದರ ಜೊತೆಗೆ ನೋಡಿ, ನಿಮಗೆ ಒಂದು ಶುಕ್ರನು ಕೂಡ ರಾಶಿ ಪ್ರವೇಶ ಮಾಡ್ತಾನೆ 20ನೇ ತಾರೀಕಿನ ನಂತರ.
ನಿಮ್ಮ ವ್ಯಕ್ತಿತ್ವ, ವರ್ಚಸ್ಸು, ನಿಮ್ಮಲ್ಲಿರುವಂತಹ ಒಂದು ಮಾನಸಿಕ ಸ್ಥಿರತೆ ಆಗಿರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಅದರಿಂದ ಅನುಕೂಲಗಳಾಗುವಂತಹ ಯೋಗಗಳಿದೆ. ಮತ್ತೆ ನಿಮಗೆ ಒಂದು ಮಿತ್ರರ ಸಹಕಾರಗಳು ಕೂಡ ಇರುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಯಾರಾದರೂ ಮಿತ್ರರ ಜೊತೆಗೆ ವ್ಯವಹಾರಗಳನ್ನ ಮಾಡ್ತಿದ್ರೆ ಆ ವಿಚಾರದಲ್ಲಿ ಸ್ವಲ್ಪ ಕಲಹ, ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ. ಸೊ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಈ ಬರುವಂತಹ ತಿಂಗಳಲ್ಲಿ. ಲೀಗಲ್ ಮ್ಯಾಟರ್ಸ್ ಆಗಿರ್ಬೋದು, ಸಾಲ ಆಗಿರ್ಬೋದು, ಕೋರ್ಟ್ ಕಚೇರಿ ಓಡಾಟಗಳು ಇರುತ್ತೆ. ಪತಿ ಪತ್ನಿಯರ ಸಂಬಂಧಗಳನ್ನ ಆದಷ್ಟು ಮಾತುಕತೆಯಿಂದನೇ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಇಲ್ಲಾಂದ್ರೆ ಕೋರ್ಟ್ ಮೆಟ್ಟಿಲು ಹತ್ತೋದಾಗಿರ್ಬೋದು, ಅದರಿಂದ ಮಾನಸಿಕ ವ್ಯಥೆ ಇಲ್ಲಾಂದ್ರೆ ಮನಸ್ತಾಪಗಳನ್ನ ಮಾಡಿಕೊಳ್ಳುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಿದೆ. ಇದರ ಜೊತೆಗೆ ಯಾರು ಸರ್ಕಾರ ಉದ್ಯೋಗದಲ್ಲಿದ್ದಾರೋ ಅವರು ತುಂಬಾನೇ ಎಚ್ಚರಿಕೆ ವಹಿಸ್ಕೋಬೇಕು. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದ್ದರೂ ಕೂಡ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಏನಾದ್ರು ಆದ್ರೆ, ಇಲ್ಲಾಂದ್ರೆ ಏನಾದ್ರು ಅನಾಹುತಗಳಾಗಿದ್ರೆ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ. ಮತ್ತೆ ನಿಮ್ಮ ಉದ್ಯೋಗದಲ್ಲಿ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಕೆಲವೊಂದ್ಸರಿ ಉದ್ಯೋಗದಿಂದ ವಂಚಿತರಾಗುವಂತಹ ಯೋಗಗಳು ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮತ್ತೆ ಯಾವುದೇ ರೀತಿಯ ಹೊಸ ಕಾರ್ಯಗಳಾಗಿರ್ಬೋದು ಅದು ತುಂಬಾ ಯೋಚನೆಯಿಂದ ಮಾಡೋದು ತುಂಬಾ ಉತ್ತಮ. ಏನ್ ಪರಿಹಾರವನ್ನ ಮಾಡ್ಕೋಬೇಕು ವೃಷಭ ರಾಶಿಯವರು ಅಂದ್ರೆ, ಮುಖ್ಯವಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಬರುವಂತ ಅನಾನುಕೂಲತೆಗಳಾಗಿರ್ಬೋದು, ಮತ್ತೆ ತೊಂದರೆ ತಾಪತ್ರಗಳಿಂದ ದೂರ ಉಳಿಯುತ್ತೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ, ಜೊತೆಗೆ ಕೆಂಪು ವಸ್ತ್ರದ ಜೊತೆಗೆ ತೊಗರಿ ಕಾಳನ್ನ ದಾನ ಮಾಡಿ. ಅದರಿಂದ ತುಂಬಾ ಅದ್ಭುತವಾದಂತಹ ಫಲ ಬರುತ್ತೆ. ಗುರುವಿನ ಪರಿಹಾರವನ್ನ ಮಾಡಿ, ಗುರು ದತ್ತಾತ್ರೇಯ ಆಗಿರ್ಬೋದು, ಗುರು ರಾಯರಿಗೆ ಪ್ರತಿ ಗುರುವಾರ ಹಳದಿ ವಸ್ತ್ರದ ಜೊತೆಗೆ ಕಡ್ಲೆಕಾಳನ್ನ ದಾನ ಮಾಡಿ. ಅದರಿಂದ ತುಂಬಾ ಅದ್ಭುತವಾದಂತಹ ಫಲವನ್ನ ನೋಡ್ಬೋದು. ಸಾಧ್ಯವಾದರೆ ಈ ಬರುವಂತಹ ತಿಂಗಳಲ್ಲಿ ಶುಕ್ರನ ರತ್ನವನ್ನ ಧಾರಣೆ ಮಾಡೋದ್ರಿಂದನೂ ಕೂಡ ಅನುಕೂಲಗಳಾಗುತ್ತೆ. ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.